ನಾವು ಮಾಡಿರೋದು ಪೊಲಿಟಿಕಲ್ ಮೀಟಿಂಗ್ ಅಲ್ಲ, ನಾವು ಸುಮ್ಮನೆ ಸೇರ್ತಾ ಇರ್ತೀವಿ ಆಗಾಗ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭೇಟಿಯ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ನಾವು ಏನೋ ಒಂದು ಸೇರಿದ್ವಿ, ಮೀಟಿಂಗ್ ಮಾಡಿದ್ವಿ, ಅದು ಪೊಲಿಟಿಕಲ್ ಮೀಟಿಂಗ್ ಅಲ್ಲ, ನಾವು ಸುಮ್ಮನೆ ಸೇರಿದ್ವಿ, ನಾವೆಲ್ಲ ಫ್ರೆಂಡ್ಸ್. ಯಾಕಂದರೆ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಹೇಳಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಜಾರಕಿಹೊಳಿ, ಮಹಾದೇವಪ್ಪ ಮತ್ತು ಪರಮೇಶ್ವರ್ ಮೂವರು ಸೇರಿದ್ರು, ಇದು ಪೊಲಿಟಿಕಲ್ ಮೀಟಿಂಗ್ ಅಲ್ಲ. ಆ ಸಭೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ವಿಶೇಷ ಚರ್ಚೆ ಕೂಡ ಆಗಿಲ್ಲ. ಅನೇಕ ಬಾರಿ ನಾವು ಮೀಟ್ ಆಗ್ತೇವೆ, ಸಭೆ ಮಾಡ್ತೇವೆ, ನಾವೆಲ್ಲರೂ ಕೂಡ ಸ್ನೇಹಿತರು, ಅನೇಕ ಬಾರಿ ಭೇಟಿ ಆಗ್ತೀವಿ, ಕೆಲವೊಂದು ವಿಚಾರಗಳನ್ನು ಚರ್ಚೆ ಕೂಡ ಮಾಡ್ತೀವಿ. ಇದು ಪೊಲಿಟಿಕಲ್ ಮೀಟಿಂಗ್ ಅಂತೂ ಅಲ್ಲ ಅಂತ ಹೇಳಿ ತಮ್ಮ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನು ಇವರು ಮೂವರು ಕಲ್ತಿದ್ರು ನಾಯಕರು, ಸಾಕಷ್ಟು ಚರ್ಚೆ ಆಗ್ತಾ ಇತ್ತು, ರಾಜ್ಯ ರಾಜಕಾರಣದಲ್ಲಿ ಏನಾದರೂ ಒಂದು ಬದಲಾವಣೆ ಆಗುತ್ತಾ, ಅದಕ್ಕೋಸ್ಕರ ಇವರು ಸೇರಿದಾರಾ? ಮೂವರು ಕೂಡ ಒಂದು ಖಾಸಗಿ ಒಂದು ಸ್ಥಳದಲ್ಲಿ ಸೇರಿದ್ರು, ಹಾಗಾದರೆ ರಾಜಕೀಯ ವಿಚಾರವಾಗಿ ಏನಾದರೂ ದೊಡ್ಡ ನಿರ್ಣಯ ತೆಗೆದುಕೊಳ್ಳೋಕೆ ಇವರೇನಾದರೂ ಸೇರಿದ್ರೆ, ಏನಾದರೂ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆಯಾ ಅಂತ ಎಲ್ಲ ಮಾತುಗಳು ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಈ ಒಂದು ವಿಚಾರದ ಬಗ್ಗೆ, ತಮ್ಮ ಭೇಟಿಯ ಬಗ್ಗೆ ಈಗ ಪರಮೇಶ್ವರ್ ಅವರೇ ಸ್ವತಃ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ನಾವೆಲ್ಲರೂ ಕೂಡ ಸ್ನೇಹಿತರು, ಅನೇಕ ಬಾರಿ ನಾವು ಸೇರ್ತಾ ಇರ್ತೇವೆ, ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡೋಕ್ಕಾಗಿ ಭೇಟಿ ಮಾಡ್ತಾ ಇರ್ತಾವೆ. ಭೇಟಿ ಮಾಡಿದ ತಕ್ಷಣ ಅದು ಪೊಲಿಟಿಕಲ್ಲೇ ಆಗಿರಬೇಕು, ಪೊಲಿಟಿಕಲ್ ಮೀಟಿಂಗೇ ಆಗಿರಬೇಕು, ನಾವು ರಾಜಕೀಯ ವಿಷಯಗಳನ್ನೇ ಮಾತನಾಡ್ತೇವೆ ಅಂತ ಊಹೆ ಮಾಡಿದ್ರೆ ಅದು ತಪ್ಪು ಕಲ್ಪನೆ. ಯಾಕಂದರೆ ನಾವೆಲ್ಲ ಫ್ರೆಂಡ್ಸ್ ಆಗಿದ್ದೀವಿ, ಫ್ರೆಂಡ್ಸು ಅನೇಕ ಬಾರಿ ಸೇರೋದು ಕಾಮನ್ನು. ನೀವೆಲ್ಲರೂ ಹೆಂಗೆ ಭೇಟಿ ಆಗ್ತಿರೋ ಸಾಮಾನ್ಯ ವ್ಯಕ್ತಿಗಳು ಫ್ರೆಂಡ್ಸ್ ಎಲ್ಲ ಸೇರ್ತೀವಿ, ನಾವು ಅದೇ ರೀತಿಯಾಗಿ ರಾಜಕೀಯದಲ್ಲಿರುವಂತಹ ಫ್ರೆಂಡ್ಸ್ಗಳು ಕೂಡ ಸೇರ್ತೀವಿ, ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನಿಲ್ಲಪ್ಪ, ನಿಮಗೆ ಯಾವ ಥರ ಕಣ್ಣಿಗೆ ಕಾಣಿಸುತ್ತಾ ಗೊತ್ತಿಲ್ಲ ನಮಗೆ. ನಾವು ನಾರ್ಮಲಾಗಿ ಅದೇನು ಮೊದಲನೇ ಸರಿ ಏನಲ್ಲ, ಅದು ಅನೇಕ ಬಾರಿ ನಾನು ಜಾರಕಿಹೊಳಿ ಮತ್ತು ಮಹದೇವಪ್ಪ ನಾವೆಲ್ಲ ಬೇಕಾದವರು ಸ್ನೇಹಿತರು ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡುವಾಗ ಮೀಟ್ ಮಾಡ್ತೀವಿ. ಅದೇನು ಪೊಲಿಟಿಕಲ್ ಮೀಟಿಂಗ್ಸ್ ಏನಲ್ಲ ಅವೆಲ್ಲ. ರಾಜಣ್ಣ ಅವರು ಇಲ್ಲಲ್ಲ ಈಗ ಕ್ಯಾಬಿನೆಟ್ಟಲ್ಲಿ, ಅದಕ್ಕಾಗಿ ಅವರು ಕ್ಯಾಬಿನೆಟ್ ಮೀಟಿಂಗ್ ಇತ್ತು, ಕೆಲವು ಸಬ್ಜೆಕ್ಟ್ಸ್ಗಳು ಸೆನ್ಸಿಟಿವ್ ಇತ್ತು, ಹಾಗೆ ಮಾತಾಡಿಕೊಂಡು ತಿಂಡಿ ತಿನ್ಕೊಂಡು ಹೋಗೋಣ ನಡೀರಿ ಅಂತ. ಇಟ್ ವಾಸ್ ಎ ಕ್ಯಾಶುವಲ್ ಮೀಟಿಂಗ್, ದರ್ ಇಸ್ ನಥಿಂಗ್ ಟು ಬಿ. ಏನಿಲ್ಲ, ನಾವು ಬೇಕಾದಷ್ಟು ಮಾಡಿದ್ದೀವಿ. ದಿಸ್ ಇಸ್ ನಾಟ್ ದಿ ಫಸ್ಟ್ ಟೈಮ್. ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಮೀಟ್ ಮಾಡಿದ್ವಿ, ಮಹದೇವಪ್ಪನವ್ರ ಮನೇಲಿ ಮೀಟ್ ಮಾಡಿದ್ವಿ, ಅದೇನು ಹೊಸದೇನಲ್ಲ. ಯಾರು ಹೇಳಿದ್ರು ಹಂಗಂತ? ಅಲ್ಲಲ್ಲ, ಯಾರು ಹೇಳಿದವ್ರು ಯಾರಂಗಂತ? ಏನಂತ ನಾನೆಲ್ಲೇ ಹೇಳಿದ್ದೆ ನಿಮಗೆ? ಅಲ್ಲಲ್ಲ, ಕೊಟ್ಟರೆ ರೇ ಪ್ರಪಂಚ ಬೇಡಪ್ಪ. ಈಗ ಯಾರು ಹೇಳಿದ್ರು ಹೇಳಿ, ಸ್ಪೆಸಿಫಿಕ್ ಆಗಿ ನಾನು ಹೇಳ್ತೀನಿ. ಒತ್ತಾಯ ಯಾರು ಮಾಡಿದರು ಗೊತ್ತಿಲ್ಲ ನನಗೆ. ಅವರು ಹೇಳಿರೋದು ನೋಡಿ, ಸತೀಶ್ ಜಾರಕಿಹೊಳಿ ಅವರು ಜನರಲ್ ಆಗಿ ಮಾತಾಡಿದ್ದಾರೆ, ನಾವೆಲ್ಲರೂ ಜನರಲ್ ಆಗಿ ಮಾತಾಡಿ, ಸ್ಪೆಸಿಫಿಕ್ ಆಗಿ ಹಿಂಗೆ ಆಗಬೇಕು ಅಂತ ಯಾರಾದರೂ ಮಾತಾಡಿದರೆ ಅದು ಬೇರೆ ವಿಚಾರ. ಸತೀಶ್ ಜಾರಕಿಹೊಳಿ, ಮಹಾದೇವಪ್ಪ, ಪರಮೇಶ್ವರ್ ಈ ಮೂವರು ಭೇಟಿ ಮಾಡಿದ್ದು ಚರ್ಚೆ ಆಯಿತು. ಅದರ ಬಗ್ಗೆ ಕೇಳಿದಾಗ ಪರಮೇಶ್ವರ್ ಅವರು ಹೇಳ್ತಾರೆ, ನೋಡಿ ನಾವು ಫ್ರೆಂಡ್ಸ್ ಆಗಿದ್ದೀವಿ, ರಾಜಕೀಯವಾಗಿಯೇ ಸೇರಬೇಕು ಅಂತ ಏನು ಇಲ್ಲ, ಸುಮ್ಮನೆ ಸೇರಿದ್ವಿ, ಕೆಲವೊಂದು ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ವಿ ನಿಜ, ಹಾಗೆ ಬನ್ನಿ ಹೋಗಿ ತಿಂಡಿ ತಿನ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅನ್ನೋ ರೀತಿಯಲ್ಲಿನೇ ನಾವು ಸೇರಿದ್ದು ಅಷ್ಟೇ. ಅದು ಬಿಟ್ಟರೆ ಯಾವುದೇ ಒಂದು ದೊಡ್ಡ ಮಟ್ಟದ ಚರ್ಚೆ ಆಗಿಲ್ಲ, ರಾಜಕೀಯವಾಗಿ ನಾವು ಏನನ್ನೂ ಚರ್ಚೆ ಮಾಡಿಲ್ಲ. ಮೀಟಿಂಗ್ ಏನಿತ್ತಲ್ವ ಕ್ಯಾಬಿನೆಟ್ ಮೀಟಿಂಗ್, ಹಂಗೆ ಇತ್ತು, ಹಂಗೆ ಸೇರ್ಕೊಂಡ್ವಿ, ಮಾತಾಡ್ಕೊಂಡು ಹೋಗೋಣ ಬನ್ನಿ ಅಂತ ಹೋದ್ವಿ ಅಷ್ಟೇ. ಆದರೆ ನೀವು ಇಷ್ಟೆಲ್ಲ ಮಾತಾಡ್ತೀರಾ, ಪ್ರಶ್ನೆ ಕೇಳ್ತೀರಾ ಅಂತಂದ್ರೆ ಅದು ಸರಿಯಲ್ಲ. ನಮ್ಮದು ಏನಿದೆ, ನಾವು ಅನೇಕ ಬಾರಿ ನಾವು ಸೇರಿದ್ದೀವಿ, ಮಾತನಾಡಿದ್ದೀವಿ, ಇದೇ ನಮ್ಮದೇನು ಮೊದಲನೇ ಟೈಮಲ್ಲ, ಫಸ್ಟ್ನೇ ಟೈಮಲ್ಲ ಅಂತ ಹೇಳಿ ಪರಮೇಶ್ವರ್ ಅವರು ತಮ್ಮ ಪ್ರತಿಕ್ರಿಯೆಯನ್ನು ಈ ಒಂದು ಭೇಟಿಯ ವಿಚಾರದ ಬಗ್ಗೆ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ನೀವು ಪೊಲಿಟಿಕಲ್ ಆಗಿ ಏನು ಕೂಡ ಯೋಚನೆ ಮಾಡಬೇಡಿ, ಇದು ಪೊಲಿಟಿಕಲ್ ಮೀಟಿಂಗ್ ಅಲ್ಲ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.